ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶ ವಿಭಜನೆ ಮಾಡಿ ಕೋಲಾಹಲ ಸೃಷ್ಟಿ ಮಾಡುವುದು ಬಿಜೆಪಿಗೆ ಕೆಲಸವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಪತ್ರಿಕಾಗೋಷ್ಠಿ ನಡೆಸಿ ಅಮಿತ್ ಶಾ, ಸಿ.ಟಿ. ರವಿ ಜೊತೆಗೆ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ವಿರುದ್ಧ ಏನಂತ ವಾಗ್ದಾಳಿ ನಡೆಸಿದ್ದಾರೆ ಕೇಳಿ. ದೇಶದಲ್ಲಿ ಒಂದು ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಂಥವ್ರು ಇದ್ದಾರೆ. ಅಮಿತ್ ಶಾನಂತವರು ಇವತ್ತು ಗೃಹ ಮಂತ್ರಿಗಳು. ಅವ್ರ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ತಾವು ತಿಳ್ಕೊಂಡಂಥವ್ರು ಇದ್ರಿ. ನೀವು ಮೀಡಿಯಾದಲ್ಲಿ ಹಾಗೂ ಪೇಪರ್ದಲ್ಲಿ ಬರೆಸಿದ್ದೀರಿ. 6 ತಿಂಗಳ ಗುಜರಾತಿಗೆ ಬರಲಾರ್ದ ರೀತಿಯಲ್ಲಿ ಅವ್ರಿಗೆ ತಡೆ ಹೊಡ್ತಕ್ಕಂಥದ್ದು. ಅವ್ರ ಮನಸ್ಥಿತಿ ಏನಿದೆ ಬಿಜೆಪಿ ಅವರು? ಅಮಿತ್ ಶಾ ಅವರು ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳ ಮನಸ್ಥಿತಿ ಏನಿದೆ ಅಂದ್ರೆ ಆ ಪಕ್ಷದ ಮನಸ್ಥಿತಿ ಅಂತಕ್ಕಂಥ ಭಾವನೆ ನನ್ನ. ಒಂದು ಕಡೆ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸೋದು, ಇನ್ನೊಂದು ಕಡೆ ದಲಿತರನ್ನ ತುಷ್ಟೀಕರಿಸ್ತಾರೆ. ಜಾರ್ಖಂಡದಲ್ಲೇ ನಡೆದಂತ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ನೋಡಿದ್ರೆ ಮಹಿಳೆಯರ ಇಂತಹ ಮನೋ ವಿಶಿಷ್ಟತೆಯನ್ನು ಹೊಂದಿತಕ್ಕಂಥವ್ರು ಈ ದೇಶವನ್ನು ರೂಲ್ ಮಾಡ್ತಾ ಇದ್ದಾರೆ. ಈ ದೇಶ ವಿಭಜನೆ ಮಾಡಲಿಕ್ಕೆ ಇವರು ಹುನ್ನಾರ ನಡೀತಾ ಇದೆ. ಮನುವಾದವನ್ನ ಈ ದೇಶದಲ್ಲಿ ತಂದು ಹಾಕ್ಲಿಕ್ಕೆ ಇವರು ಪ್ರಯತ್ನ ನಡೀತಾ ಇದೆ. ಇದನ್ನು ಜನ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ಅಹಂ, ಅಧಿಕಾರದ ಅಹಂ ಅಮಿತ್ ಶಾ ಅವ್ರನ್ನ ಕಾಡ್ತಾ ಇದೆ. ಈ ಅಹಂ ಯಾರು ಇಳಿಸ್ತಾರಂದ್ರೆ ಜನರೇ ಇಳಿಸ್ತಕ್ಕಂಥದ್ದು. ಈ ಅಹಮ್ಮನ್ನ ಇಳಿಸ್ತಕ್ಕಂಥವ್ರು ಜನರು. ಇದನ್ನೆಲ್ಲ ನಾವು ಗೌರವಿತ ಮಾತನಾಡ್ಲಿಕ್ಕೂ ಕಷ್ಟ, ಬಿಡುದು ಕಷ್ಟ. ಇಂಥವ್ರು ಈ ದೇಶದ ಪ್ರಧಾನಿಗಳು, ಅವ್ರ ಶೈನ ಇಂಥವ್ರು. ಅಮಿತ್ ಶಾನಂತ ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದನ್ನೇ ಇಲ್ಲೊಬ್ರು ಇದ್ರು, ಅವ್ರು ಚಿತ್ರದುರ್ಗ MP ಅವರು. ವಾರಿ ಸತೀಶ್ ಅನುಸೂಯ ಇರ್ಬೇಕತಿ, ಪತಿವ್ರತೆ, ಮಹಾಪತಿವ್ರತೆ ಸತಿ ಅನುಸೂಯ ಅವ್ರು ನೋಡಿದೀವಿ ನಾವು. ಮಹಾಪತಿವ್ರತೆ ಅಂತ ಹೇಳ್ತಿದ್ದು ನಾವು ಕೇಳಿದೀವಿ. ಇನ್ನ ಸತ್ಯ ಹರಿಶ್ಚಂದ್ರನ ಮಾತು, ಇವರು ಬಂಡವಾಳ ಇನ್ನೂ ಬಹಳ ಇದೆ ಬಿಚ್ಚಿಡ್ಲಿಕ್ಕೆ. ನನ್ನ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ, ಕೌನ್ಸಿಲಲ್ಲಿ ಇವ್ರು ಯಾರ್ಯಾರು ಹೇಳಿದ್ರ ಮಾತಾಡ್ಬೇಕಾಗಿತ್ತು. ಬಹಳ ಗೌರವ ಮೊದಲಿಂದ ನಾ ಗೆದ್ದಿದ್ದೆ, ಅಲ್ಲಿ ನನ್ನ ಬಗ್ಗೆ ಯಾರು ಮಾತಲ್ಲ. ತಿಮ್ಮಾಪುರ ಮಾತಾಡಿದ್ರ? ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ಚಿತ್ರದುರ್ಗ MP ಅವರೇ, ಎಚ್ಚರಿಕೆ ಮಾತುಗಳಿರಲಿ. ಭ್ರಷ್ಟಾಚಾರ ಬಗ್ಗೆ ನಿನ್ನ ಬಗ್ಗೆ ಏನು ಗೊತ್ತಿದೆ, ನನಗೂ ಗೊತ್ತಿದೆ. ಈ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಗಲಕೋಟೆ ನಗರದ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜವಳಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂದಿಮಠ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 5 ದಿನಗಳ ಕಾಲ ನಡೆದಂಥ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ತೆರೆ ಕಂಡಿತು. ವಾರ ಹಿಡಿಯುವಂಥದ್ದು, ದೇವರಿಗೆ ಎಡಿ ಕೊಡುವಂಥದ್ದು, ಉಡಿ ತುಂಬುವಂಥದ್ದು, ಇದು ಬಹಳ ದಿವಸದಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಆದರೆ ಅದರಿಂದ ಒಂದು ಸಮಾಧಾನ ಆಗ್ತತಿ ಮತ್ತು ನಮಗೂ ಕೂಡ ಮನಸ್ಸಿಗೆ ತೃಪ್ತಿ ಆಗ್ತತಿ. ಅಂದ್ರೆ ದೇವರಕ್ಕಿಂತ ಹೆಚ್ಚು ನಮ್ಮಲ್ಲಿ ಏನು ನಂಬಿಕೆ ಐತಲ್ಲ, ಆ ನಂಬಿಕೆನೇ ದೇವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಒಳ್ಳೆಯ ರೀತಿಯಿಂದ ನಡೆದದ್ದು ಕೂಡ ಸಂತೋಷ. ಈ ದೇವಸ್ಥಾನ ಮುಳುಗಡೆಯಲ್ಲಿ ಯಾವಾಗೂ ಬರೋದೇ ಇಲ್ಲ.
ಆದರೆ ಅದನ್ನು ವಿಶೇಷವಾಗಿ ಒಂದು ನಡುಗಡ್ಡೆ ಪ್ರದೇಶ ಅಂತೇಳಿ ಒಂದು 700-800 ಬಿಲ್ಡಿಂಗ್ಗಳನ್ನು ತೊಗೊಂಡಿದ್ವಿ ನಾವು. ತಗೊಂಡು ಅವಕ್ಕೆ ಅವಾರ್ಡು ಕೂಡ ಆಗಿತ್ತು. ಅದು ಅಷ್ಟಕ್ಕೆ ನಿಂತು ಅದು ಆಯಿತು ಅಂದರೆ ದೇವಸ್ಥಾನಕ್ಕೆ ಜಾಗನೂ ಸಿಗ್ತದೆ. ಹೊಸ ದೇವಸ್ಥಾನವನ್ನು ಮಾಡಿ ಅಲ್ಲಿ ಒಳ್ಳೆಯ ರೀತಿಯಿಂದ ಇನ್ನೂ ಹೆಚ್ಚು ಈ ಜಾತ್ರೆ ಕಾರ್ಯಕ್ರಮವನ್ನು ಮಾಡಬಹುದು. ಎಲ್ಲರೂ ಇವತ್ತೇನು ಸಂಘಟಕರು ಎಲ್ಲರೂ ಒಂದಾಗಿ ಈ ಜಾತ್ರೆಯನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಬೇಗ ಈ ಮುಳುಗಡೆ ಸಮಸ್ಯೆ ಆ ಗ್ರಾಮ ದೇವತೆ ಬಗೆಹರಿಸಲಿ ಅಂತೇಳಿ ಪ್ರಾರ್ಥಿಸಿ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.